ಕರ್ಮದ ರಿಸಲ್ಟಲ್ಲಿ ಬಾಬಾವರ ನೆನಪು ಸಹಜ ಸ್ವಾಭಾವಿಕವಾಗಿ ಅನುಭವ ಆಗುತ್ತೆ. ಬಾಬಾ ಅಂದ ತಕ್ಷಣ ಬಾಬನ ಸಕಾಶದ ಅನುಭವ ಆಗುತ್ತೆ. ಸದಾ ಎದುರುಗಡೆ ಇದ್ದಾರೆ ಬಾಬಾ ಅನ್ನೋ ಫೀಲಿಂಗ್ಸ್ ಬರುತ್ತೆ. ಅದರಿಂದ ಅಂದರೆ ಸಫಲ ಮಾಡೋದೇನಿದೆ ಇದು ಬಾಬನ ಆಜ್ಞೆ. ये आज्ञा है बाबा की, आपकी सर्व खजाने सर्व बातें सफल करो, फॉलो करो. बाप समान बनना है तो ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಮಯ ನಾವು ಹಂಗಿಂಗೆ ಕಾಲ ಕಳೆಯಂಗಿಲ್ಲ, ಅದು ಇದು ಮಾತಾಡ್ತಾ ಕಾಲ ಕಳೆಯಂಗಿಲ್ಲ. ಸಂಬಂಧದಲ್ಲಿ ಆತ್ಮಗಳ ಜೊತೆ ಬಂದಾಗ ನಾವು ಅವ್ರಿಗೆ ಏನಾದರೂ ಕೊಡಬೇಕು. ಏನಾದರೂ ನೀವು ಮಾತಲ್ಲಿ ಕೊಡಬೇಡಿ, ಬರೀ ವೈಬ್ರೇಷನ್ಸಲ್ಲಿ ಕೊಡಿ. ಶಕ್ತಿಗಳ ಸಹಯೋಗ ಕೊಡಿ, ಸಮರ್ಥ ಭಾವನೆಗಳ ಪ್ಯೂರ್ ಫೀಲಿಂಗ್ಸ್ ಶುಭ ಭಾವನೆಗಳ ನೀವು ಜಸ್ಟ್ ಸಹಯೋಗ ಕೊಡಿ. ಯಾಕೆಂದರೆ ಬ್ರಾಹ್ಮಣರಿಗೂ ಈಗ ಶುಭ ಸಮರ್ಥ ಶ್ರೇಷ್ಠ ಸಕಾರಾತ್ಮಕ ಭಾವನೆಗಳ ಸಹಯೋಗ ಬೇಕಾಗಿದೆ. ಯಾರ ಬಗ್ಗೆನೋ ಯಾರು ಹಿಂಗೆ ಇರಲಿ ವ್ಯರ್ಥ ಅಯಥಾರ್ಥ ಸಂಕಲ್ಪ ಮಾಡಬೇಡಿ. ಇವ್ರು ಹಿಂಗೆ ಅವ್ರು ಹಂಗೆ ಇದು ಹಿಂಗೆ ಇವ್ರು ಸರಿ ಇಲ್ಲ. ಈಗ ಈ ಭಾಷೆ ಫೈನಲ್ ಚೇಂಜ್ ಆಗಬೇಕು. ಸಂಕಲ್ಪ ಸ್ವಪ್ನದಲ್ಲೂ ಚೇಂಜ್ ಮಾಡಬೇಕು. ಎಲ್ಲರೂ ಬಾಬನ ಮಕ್ಕಳು ಒಳ್ಳೆಯವರು, ಪಾಪ ನಿರ್ಬಲತೆಯ ಕಾರಣ ಹಂಗಿದ್ದಾರೆ. ಬಾಬಾ ಅವ್ರಿಗೆ ಅಂತಹ ಶಕ್ತಿ ಸಿಗಲಿ, ಅವರು ಇದರಿಂದ ಆಚೆ ಬರಲಿ. ಹಿಂಗೆ ನಿರಂತರದ ಸಮರ್ಥ ಶುಭ ಭಾವನೆ ಇರಲಿ. ಇದರಲ್ಲಿ ನೀವು ಯಾರು ಹೆಂಗೆ ಇದ್ದರೂ ಅವರು ದೇವತಾ. ಇವತ್ತೆಲ್ಲ ನಾಳೆ ಅವ್ರು ಚೇಂಜ್ ಆಗ್ತಾರೆ ಅಂತಕ್ಕಂತಹ ಶುಭ ಭಾವನೆ ಇರಲಿ, ಕಲ್ಯಾಣದ ಭಾವನೆ ಇರಲಿ. ಸಂಬಂಧಗಳಲ್ಲಿ ಬರೀ ಆಶೀರ್ವಾದ ಕೊಡೋದು ನೋಡ್ರಿ, ಬರೀ ಶುಭ ಭಾವನೆಗಳನ್ನು ಕೊಡೋದು ನೋಡಿ. ಅದು ಬಿಟ್ಟು ಇನ್ನೊಂದು ಬೇಡ. ಸುಖದಾಯಿ ಮಾತು. ನಮ್ಮ ಚಲನೇನೂ ಅನ್ಯರಿಗೆ ಸಂಕಲ್ಪ ನಡೆಸಬಾರ್ದು, ಅನ್ಯರಿಗೆ ಸ್ಥಿತಿಯನ್ನು ಬಾಬನ ನೆನಪಿಂದ ಕೆಳಗಿಳಿಸಬಾರ್ದು. ನಮ್ಮ ಕರ್ಮ ಹಂಗಿಂಗೆ ಇರಂಗಿಲ್ಲ. ಏನೇ ಕೆಲಸ ಕಾರ್ಯ ಸಂಬಂಧದಲ್ಲಿ ತಾನೇ ಮಾಡ್ತೀವಿ ನಾವು. ಕಾಡಲಿಲ್ಲ. ಎಲ್ಲರೂ ನನ್ನನ್ನು ನೋಡ್ತಿದ್ದಾರೆ, ನಾನು ಹೆಂಗೆ ನಡೀತೀನಿ, ಹೆಂಗೆ ಕೂತ್ಕೋತೀನಿ. ಬಾಬವ್ರ ನೆನಪಲ್ಲಿ ನೀವು ನಡೆಯೋದ್ರಲ್ಲಿನೂ ಆ ನಡತೆಯಲ್ಲಿ ಬಾಬವ್ರ ನೆನಪಿನ ಆ ಶಾಂತಿಯ ಆ ಪವಿತ್ರತೆಯ ಆ ಜ್ಞಾನಯುಕ್ತ ವೈಬ್ರೇಷನ್ ಹರಡ್ಕೊಂಡು ಹೋಗಿ. ಇದು ಯೋಗ ಏನು, ಈ ಜೀವನ ಏನು ಅನ್ನೋದು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಎಂತಹ ಸುಖಮಯ ಜೀವನ, ನಿಶ್ಚಿಂತ ನೆಮ್ಮದಿಯ ಜೀವನ ಬಾಬವ್ರು ನಮಗೆ ವರದಾನದಲ್ಲೇನು ಕೊಟ್ಟಿದ್ದಾರೆ. ಇದು ಸಾಧಾರಣ ಜೀವನ ಅಲ್ಲ. ಬಟ್ ಇದನ್ನು ನಾವು ಹಂಗೆ ಹಿಂಗೆ ಅದು ಇದು ಸಾಧಾರಣ ವ್ಯರ್ಥ ರೂಪದಲ್ಲಿ ಇದನ್ನು ವ್ಯಯ ಮಾಡಬಾರ್ದು. ಈಗ ವರದಾನಗಳನ್ನು ತುಂಬಿಕೊಂಡು ಅನ್ಯರಿಗೆ ವರದಾನ ಕೊಡೋ ಟೈಮ್ ನಮ್ಮ ಟೈಮ್. ಈಗ ಹಂಗಿಂಗೆ ಹೋಗಂಗಿಲ್ಲ. ಇದರಲ್ಲಿ ಬಹಳ ಎಚ್ಚರ ವಹಿಸ್ಬೇಕು. ಸೊ ಸಫಲ ಮಾಡೋದೇನಿದೆ ಆ್ಯಂಡ್ ಸಮಯ ಸಫಲ. ಸಂಗಮ ಯುಗದ ಸಮಯ ಮೋಸ್ಟ್ ಇಂಪಾರ್ಟೆಂಟ್. ಬಾಬಾ ಎಲ್ಲ ಖಜಾನೆಗಳನ್ನು ಸಫಲ ಮಾಡೋ ಮಾತಲ್ಲಿ ಸಮಯ ಫಸ್ಟ್ ತಗೊಂಡ್ರು. ಯಾರು ಸಮಯ ಸಫಲ ಮಾಡ್ತಾರೆ ಅವರು ಇತಿಹಾಸದ ಎಲ್ಲ ಸಮಯಗಳಲ್ಲಿ ರಾಜರಾಗಿರ್ತಾರೆ. ಟೈಮ್ ವ್ಯಾಲ್ಯೂ ಅಷ್ಟು ದೊಡ್ಡದು. ಯಾಕೆಂದರೆ ಇಡೀ ಸಂಗಮ ಯುಗ ईश्वरना वरदानद टाइम संगम युग का समय इतना वैल्यूबल है जो समय मना समय की वैल्यू सेकंड है और सेकंड सफल करेगा वो इतिहास के सारे समय कल्प में राजा रहेंगे. ये ईश्वर की वरदान है. ಅಂದಾಗ ನಮ್ಮ ಸಮಯ ಅಲ್ಲಿ ಇಲ್ಲಿ ಕೂತು ಅಲ್ಲಿ ಇಲ್ಲಿ ನಿಂತು ಹಂಗೆ ನಿದ್ದೆ ಮಾಡಿ ಊಟ ಮಾಡಿ ಹಂಗೆ ಹೊರಟೋಗೋಂಗಿಲ್ಲ. ನಾನು 5 ನಿಮಿಷ ನಂದು ನೋಡ್ಕೋಬೇಕು. ಈಗ ಇಲ್ಲಿ ಕೂತಿದ್ದೆ ಅಂದರೆ
ನಂದು ಈ 5 ಮಿನಿಟ್ಸ್ ಅನ್ಯ ಆತ್ಮಗಳಿಗೆ ಸಂಕಲ್ಪದಲ್ಲಿ ಏನಾದರೂ ಕೊಟ್ನಾ, ಏನಾದರೂ ಚಿಂತನೆ ಮಾಡಿ ಸಮರ್ಥ ವೈಬ್ರೇಷನ್ಸ್ ಹರಡದ್ನಾ, ಇಲ್ಲ ಯಾವುದಾದ್ರೂ ಶಕ್ತಿಗಳ ಚಿಂತನೆ ಅನುಭವ ಮಾಡ್ತಾ ನಾನೇನಾದರೂ ಕೊಟ್ನಾ, ಇಲ್ಲ ಖುಷಿಯನ್ನು ಕೊಟ್ನಾ, ಇಲ್ಲ ಶಾಂತಿಯನ್ನು ಕೊಟ್ನಾ, ಅಥವಾ ಹಂಗೆ ಕೂತಿದ್ನ. ಸೊ ಸಮಯ ಸಫಲ ಮಾಡೋದು ಎಲ್ಲರ ಕೈಯಲ್ಲಿದೆ. ಇಟ್ ಈಸ್ ಪಾಸಿಬಲ್. ನೀವು ಏನಾದರೂ ಮಾಡ್ತೀರಿ, ನನ್ನ ಸಮಯದ ಕನೆಕ್ಷನ್ ಸಂಕಲ್ಪ ಶ್ವಾಸದ್ದಿದೆ. ಸಂಕಲ್ಪ ಆ್ಯಂಡ್ ಸಮಯ, ಸಂಕಲ್ಪ ಎಷ್ಟು ಸಫಲ ಆಯಿತು, ಸಮಯ ಸಫಲ ಆಯಿತು. ಸಮಯ ಸಫಲ ಆಯಿತು ಅಂದರೆ ಶ್ವಾಸ, ಸಂಕಲ್ಪದ ಕನೆಕ್ಟೆಡ್ ಶ್ವಾಸನೂ ಇದೆ, ಶ್ವಾಸ ಸಫಲ ಆಯಿತು ಅಂದಾಗ ಸಂಕಲ್ಪ ಸಫಲ ಮಾಡಿದ್ರೆ, ಶ್ವಾಸ ಸಫಲ ಮಾಡಿದ್ರೆ ಸದಾ ಸ್ವಸ್ಥರಾಗಿರ್ತೀರ. ಎಲ್ಲ ನಿಜ ಸಂಕಲ್ಪಗಳನ್ನು ಸಫಲ ಮಾಡೋದಂದರೆ ಭಾಗ್ಯದ ಶಕ್ತಿಯನ್ನು ಸಫಲ ಮಾಡೋದು. ಸೊ ಅಂದಾಗ ನಾನು ಯೋಗದಲ್ಲಿ ಅನುಭವಗಳು ಮಾಡೋಕ್ಕಾಗಲ್ಲ, ಸಹಜ ಸ್ವತಃ ಯೋಗ ನಾನು ಮಾಡೋಕ್ಕಾಗಲ್ಲ ಅಂದರೆ ನಾನು ಈಶ್ವರ ಕೊಟ್ಟಿರ್ತಕ್ಕಂಥ ವರದಾನದ ಈ ಜೀವನದಲ್ಲಿ ನನ್ನ ಸಂಕಲ್ಪ, ಮಾತು, ನನ್ನ ಸಮಯ, ನನ್ನ ಕರ್ಮ, ನನ್ನ ಸಂಬಂಧ ಸಂಪರ್ಕದಲ್ಲಿ ಎಲ್ಲ ಖಜಾನೆಗಳನ್ನು ಸದುಪಯೋಗ ಮಾಡೋದು. ಬಾಬು ನನಗೆ ಜ್ಞಾನ ಗುಣ ಶಕ್ತಿಗಳನ್ನೇನು ಕೊಟ್ಟಿದ್ದಾರೆ, ಇದನ್ನು ಎಲ್ಲವನ್ನ ಸದುಪಯೋಗ ಮಾಡೋದು. ನಾನು ನನಗೇನೋ ಧಾರಣೆ ಮಾಡ್ತಾ ಅನ್ಯರಿಗೆ ಕೊಡ್ತಾ ನಾನು ಸದುಪಯೋಗ ಮಾಡಲಿಲ್ಲ ಅಂದರೆ ನಾನು ಯೋಗ ಮಾಡೋಕ್ಕಾಗಲ್ಲ. ಯಾಕೆ ನನ್ನ ಎನರ್ಜಿ ಹೊರಟೋಗುತ್ತೆ. ನೀವು ಎಷ್ಟಾದರೂ ಟ್ರೈ ಮಾಡಿ, ನೀವು ಅಶರೀರಿಯಾಗಿ ಮೇಲೆ ಹೋಗೋಕ್ಕಾಗಲ್ಲ. ಯಾಕೆ ಆತ್ಮದ ತಾಕತ್ತು ಹೊರಟೋಯ್ತು, ಇನ್ನೊಂದು ಕಡೆ ಲೀಕ್ ಆಗೋಯ್ತು. ಮೇಲಿಂದ ಟ್ಯಾಂಕ್ ಕಿತ್ನಾ ಭೀ ಭರೋ ಪಾನಿ, ಥೋಡಾ ಸಾ ಛೇದ್ ಏಕ್ क्रैक भी है, पानी जाता जाएगा, रह नहीं सकता है. ऐसे संकल्पों में लीकेज या भावनाओं में वृत्ति में लीकेज है, ऐसा वैसा है. तो ताकत जो बाबा से थोड़ा बहुत या ज्ञान से थोड़ा बहुत मिलता यहाँ चला गया, फिर हम बैठ के योग करें, मैं ज्वालामुखी बनना है, मुझे ये करना, ये होगा ही नहीं, आगदे ಇಲ್ಲ, ಸಾಧ್ಯನೇ ಇಲ್ಲ. तो फॉलो करने में सफल करना. और नेक्स्ट जो बात है, बाबा को कॉपी करो बोला बाबा ने. कॉपी करने में बाबा 3 बात बोला. एक तो अपोजिशन को पोजीशन में लाओ, नेगेटिव को पॉजिटिव में बदलो. सिंपल बात कहा, ज़्यादा नहीं कहा. लेकिन अभी 3 मास पूरा हो गया, हम कितना किया है. कोई भी परिस्थिति, कोई भी व्यक्ति, किसी की भी संकल्प में भी मेरे प्रति अपोजिशन माना, मेरे प्रति उनका स्नेह युक्त या सकारात्मक संकल्प नहीं माना, मेरा अपोजिशन में है लोग. ನನ್ನ ಅಪೋಸಿಷನ್ನಲ್ಲಿದ್ದಾರೆ, ನನ್ನ ಪ್ರತಿ ಶುಭ ಭಾವನೆ, ಸ್ನೇಹದ ಭಾವನೆ ಇಲ್ಲ ಅಂದರೆ, ಅದು ಸಕಾರಾತ್ಮಕ ಭಾವನೆ ಇಲ್ಲ ಅಂದರೆ ಮನುಷ್ಯರು ಬೇರೆಯವರು ನನ್ನ ಅಪೋಸಿಷನ್ನಲ್ಲಿದ್ದಾರೆ. ಪ್ರಕೃತಿನೂ ಅಪೋಸಿಷನ್ನಲ್ಲಿ ಬರುತ್ತೆ. ನನಗೇನು ಬೇಕೋ ಆ ಪರಿಸ್ಥಿತಿ ಇನ್ನೊಂದು ಥರ ಬಂದ್ಬಿಡುತ್ತೆ. ಇನ್ನೊಂದು ಥರ ಪ್ರಕೃತಿಯ ಸಾಧನೆಗಳು आवश्यक साधन नहीं मिलता. प्रकृति भी साधन भी उसका जो कमी है, ये सारी जो हमारे लिए अपोजिशन के रूप में आता है, परिस्थिति विघ्न के रूप में आता है. बट इसको स्वस्थिति समान की पोजीशन से, बाबा ने कहा समान की पोजीशन में आ जाओ. अपनी पोजीशन को नहीं छोड़ो. ನಿಮ್ಮ ಪೊಸಿಷನ್ ಬಿಡಬೇಡಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಯಾವುದಾದ್ರೂ ಒಂದು ಶಕ್ತಿ ಉಪಯೋಗಿಸಿ ಅದನ್ನು ಸಮಾಪ್ತಿ ಮಾಡಿ, ಯಾವುದಾದ್ರೂ ಒಂದು ಸ್ವಮಾನ ತಗೊಂಡು ಸಮಾಪ್ತಿ ಮಾಡಿ. ಸ್ವದರ್ಶನ್ ಚಕ್ರಧಾರಿ, ಬೇರೆ ಯಾವ ನೆಗೆಟಿವ್ ಬರೋಂಗೆ ಇಲ್ಲ, ಹಂಗೆ ಸಮಾಪ್ತಿ ಮಾಡಿ. ಬಟ್ ಹೆಂಗೆ ನೀವು ಟ್ರೈ ಮಾಡಬೇಕಂದ್ರೆ, ಯಾವುದೂ ನಮ್ಮ ಬುದ್ಧಿಯಲ್ಲಿ ಇದೆಲ್ಲ ವ್ಯಕ್ತಿಗಳ ಪ್ರಕೃತಿಯ ಯಾವುದೇ ಹೊರಗಿನ ಸೂಕ್ಷ್ಮ ವಾಯುಮಂಡಲದ ಅಪೋಸಿಷನ್ ಸಹ
ನನಗೆ ಕೆಳಗೆ ತರಬಾರ್ದು. ಅದಕ್ಕೆ ನನ್ನ ಹತ್ರ ಏನು ಬೇಕು? ಬಹುಕಾಲದ ಸ್ವಮಾನದಲ್ಲಿ, ಸ್ವಮಾನದ ನಶೆಯಲ್ಲಿ, ಸ್ವಮಾನದ ಖುಷಿಯಲ್ಲಿರೋ ಅಭ್ಯಾಸ ಬೇಕು, ಆದತ್ತು ಬೇಕಾಗುತ್ತೆ. ಆವಾಗ ಕೂತ್ಕೊಂಡು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಕೆಲಸ ಮಾಡಲ್ಲ. ನಾನು ಈಗೀಗ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಸ್ವದರ್ಶನ್ ಚಕ್ರಧಾರಿ, ನಾನು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ, ನಾನು ಅದು, ನಾನು ಇದು ಅಂತಂದರೆ ತಿರ್ಗಾ 5 ನಿಮಿಷ ಆದಮೇಲೆ ಅದೇ ಬರುತ್ತೆ. ಓ ಹಿಂಗಾಯಿತು ಅಂತ, ಹಿಂಗೆ ಮಾಡಿದ್ರು ಅಂತ ಬರುತ್ತೆ. ನಾನು ಆತ್ಮ, ನಾನು ಬಿಂದು, ನಾನು ಲೈಟು, ಎಷ್ಟಾದರೂ ಲೈಟು ಮೈಟು ಅಂತಂದ್ರೆ ಅದೇ ಬರುತ್ತೆ. ಅಪೋಸಿಷನ್ ಏನಿತ್ತು, ಯಾರೋ ಏನೋ ಅಂದರು, ಯಾರೋ ಏನೋ ಮಾಡಿದ್ರು, ಗಳಿಗೆ ಅವ್ರದ್ದೇ ಮುಖ, ಅವ್ರದ್ದೇ ಮಾತು. ಯಾಕೆ? ಸ್ವಸ್ಥಿತಿಯಲ್ಲಿ, ಸ್ವಮಾನದಲ್ಲಿ, ಸ್ವಸ್ಥಿತಿಯಲ್ಲಿ ಪರಿಸ್ಥಿತಿ ಕ್ರಾಸ್ ಮಾಡೋಕ್ಕಾಗಲಿಲ್ಲ. ಯಾಕೆ? ಸ್ವಸ್ಥಿತಿಯ ಅಭ್ಯಾಸ ಇಲ್ಲ, ಆತ್ಮ ಸ್ವರೂಪ ಆಗೋ ಅಭ್ಯಾಸ ಇಲ್ಲ. ಇನ್ನೊಂದು ಅಪೋಸಿಷನ್ ಏನಿದೆ ಅದನ್ನು, ಪೊಸಿಷನ್ ಅಂದರೆ ತನ್ನ ಸ್ವಮಾನದ ಪೊಸಿಷನ್ನಲ್ಲಿ ಆ ಸ್ವರೂಪದಲ್ಲಿ ಇರೋಕ್ಕಾಗ್ತಿಲ್ಲ. ಅಂದ್ಕೊಂಡ್ರೆ ಕೆಲಸ ಆಗಲ್ಲ. ನಾನು ಆ ಸ್ವರೂಪ ಆಗೋದು ಇಂಪಾರ್ಟೆಂಟ್. ಸ್ವಮಾನದ ಸ್ವರೂಪ, ಆ ಸ್ವಮಾನದ ನಶೆ, ಆ ಸ್ವಮಾನದ ಖುಷಿ, ಅದು ದೊಡ್ಡ ತಾಕತ್ತಲ್ವಾ. ಅದರಲ್ಲಿ ನಾನು ಇರಬೇಕು ತಾನೆ. ಅದು ಇಲ್ಲದೇ ಹೆಂಗೆ ಬಂದ್ಬಿಡುತ್ತೆ ಸ್ಥಿತಿ. ಸೊ ಇವೆರಡರಲ್ಲಿ ಬಾಬುರನ್ನು ಕಾಪಿ ಮಾಡಬೇಕು. ಬಾಬುವ್ರ ಮುಂದೆ ಎಷ್ಟು ಅಪೋಸಿಷನ್ ಬಂತು. ಹೊರಗಿನವ್ರ ಅಪೋಸಿಷನ್ ಅಂತೂ ಇದ್ದೇ ಇತ್ತು. ತನ್ನ ಮಕ್ಕಳಿಂದನೂ ಅಪೋಸಿಷನ್ ಬಂತಾ? ಬಾಬಾನೇ ಸರಿ ಇಲ್ಲ ಅನ್ನೋ ಥರ. कितना अंदर बाहर से सब तरफ से अपोजिशन आया. बाबा ने अपनी स्वस्थिति स्वमान की पोजीशन में टॉप पर रहा. ब्रह्मा बाप जैसे कि उसको प्रभाव हुआ ही नहीं, मना कोई आया ही नहीं, परिस्थिति कोई अपोजिशन आया ही नहीं. सब पोजीशन में क्या लिया? अरे ये मेरे सब बच्चे इनोसेंट है, इनको कुछ मालूम ही नहीं है, छोड़ दो. कितना प्यार से ले लिया. ये है स्वमान. स्वमान क्या था? मैं सारा आदिदेव प्रजापिता हूँ, तो ये सब मेरे बच्चे हैं. बच्चे इनोसेंट होते, ज्ञान नहीं है. तो आप समझते हो मैं भी रचयिता का बच्चा, मास्टर रचयिता हूँ. सब इनोसेंट है, चलो चलाओ, छोड़ दो, आज नहीं तो कल सुधरेंगे. ऐसे समझ के जो गाइडेंस देना है भले देंगे, लेकिन किसी की भी मन में नहीं रखना है, वृत्ति में नहीं रखना है, चित्त में नहीं रखना है, उस नेगेटिविटी की फोर्स में नहीं आना है. इसमें अपने को कंट्रोल करना है. अपने स्वमान में रह कर के, उस स्वरूप में रह कर के उससे न्यारा. ಅದರಿಂದ ನಾನು ಆಚೆ ಬರಬೇಕು, ಅದರ ಪ್ರಭಾವದಿಂದ ಆಚೆ ಬರಬೇಕು. ಆವಾಗಷ್ಟೇ ನಾನು ಎಲ್ಲ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ನಾನು ಮಾಡೋಕ್ಕಾಗಲ್ಲ. ಸೊ ಇದು ಟೈಮ್. ಬಾಬಾವ್ರು ಈಗ ನನಗೆ ಇದನ್ನು ಹೇಳ್ತಿದ್ದಾರೆ. ಅರೇ ಮಕ್ಕಳೇ ನೀವು ಮಾಡಬೇಕಂತ ಹೇಳ್ತಿದ್ದಾರೆ. ನಾನು ಇದರಲ್ಲಿ ಇರಬೇಕಾ ಬೇಡ? ಸೊ ಈಗ ಇದು ಟೈಮ್. ನನಗೆ ಬಾಬಾವ್ರೇನು ಹೇಳ್ತಿದ್ದಾರೆ, ನೀವು ಮಕ್ಕಳು ಈ ಸ್ವರೂಪದಲ್ಲಿದ್ದು ಎಷ್ಟು ನೀವು ಸಫಲ ಮಾಡೋದು ಒಂದು, ಇನ್ನೊಂದು ನೆಗೆಟಿವನ್ನು ಪಾಸಿಟಿವಲ್ಲಿ, ಅಪೋಸಿಷನನ್ನು ಪೊಸಿಷನಲ್ಲಿ ಪೇಪರ್ ಇದೇನೇ ಇರೋದು. ಇದು ನಮ್ಮಲ್ಲಿ ಜ್ಞಾನ ಇಲ್ಲ ಅಂದಾಗ ಅದನ್ನು ಯಾವ ರೀತಿ ಸಮಾಪ್ತಿ ಮಾಡಬೇಕನ್ನೋ ಆ ವಿಶಾಲತೆ ಇಲ್ಲ ಅಂದಾಗ ಏನಾಗುತ್ತೆ, ಅದು ಚಿಕ್ಕದು ದೊಡ್ಡ ರೂಪ ತೊಗೊಂಡ್ಬಿಡುತ್ತೆ. ದೊಡ್ಡ ರೂಪ ತಗೊಂಡಾಗ ಅದು ವಿಷಯ ವಿಕಾರಗಳಲ್ಲಿ ತೊಗೊಂಡೊಟ್ಟೋಗ್ಬಿಡ್ತದೆ. ಅರ್ಥ ಆಗ್ತಿದೆ? ಚಿಕ್ಕ ವಿಷಯ, ಚಿಕ್ಕ ಮಾತು ಕ್ರೋಧದಲ್ಲಿ ತಂದುಬಿಡುತ್ತೆ, ಚಿಕ್ಕ ಮಾತು ಈರ್ಷ್ಯಲ್ಲಿ ತಂದುಬಿಡುತ್ತೆ, ಚಿಕ್ಕದೊಂದು ಮಾತು ದ್ವೇಷದಲ್ಲಿ ತಂದುಬಿಡುತ್ತೆ. ಚಿಕ್ಕದೇನೆ, ಅಷ್ಟರಲ್ಲಿ ಇನ್ನೊಂದು ಅಷ್ಟು ದೊಡ್ಡದು ಬಂದುಬಿಡ್ತದೆ. ಬಂದಿದ್ದು ಸಣ್ಣ ಅಪೋಸಿಷನ್, ಸಣ್ಣ ಮಾತಲ್ಲಿ ಪ್ರಾಣ ಇದೆಯಾ? ಬಟ್ ಮಾತು ಮನೆ ಕೆಡಿಸ್ಬಿಡ್ತು, ಸಂಬಂಧಗಳನ್ನು ಕೆಡಿಸ್ಬಿಡ್ತು.
छोटी सी बात बात कितना बड़ा नुकसान कर देती है। एक छोटी सी अपोजिशन सारी जिंदगी खत्म कर देता है। इसलिए बहुत खबरदार रहना। इसको विशाल रूप से सोचो। सारे दिन में पेपर ये दो ही है, या तो सफल करने में हम कमी कर देते हैं तो ताकत खत्म होती है, या सफल करने के साथ साथ जो बाबा बोला कॉपी करने में, फॉलो करो कॉपी करो, उसमें पोजीशन में रहने में समान की पोजीशन। दूसरा, सारा जो कुछ भी सी मनुष्य आत्माएं है ना, वैरायटी है, कोई नेगेटिव कोई पॉजिटिव आई ही है, लेकिन मुझे पॉजिटिव लेके चलना है, ये सोचना है। जैसे हम सोचेंगे वैसा सब कुछ होगा। हम पॉजिटिव के आधार से खुशी से आगे बढ़ सकते हैं, ये इम्पोर्टेंट बात है। ये हो सकता है, ये करना है ना, तभी योग ऐसा चलते फिरते भी बाबा आपके आगे खड़ा रहेगा। साकाश ही सकाश देगा, करंट ही करंट देगा। इतना आनंद, इतना प्यार बाबा का अनुभव होगा, जैसे हम खो गए, चले गए, मग्न हो गए, इतना अच्छा अनुभव होगा। ठीक है, अभी हम शुरू करें। हाँ, इतना प्यार प्रेम में खो जाए हम लोग, जैसे कि परम धाम में मैं और बाबा। इम्पॉर्टेंट बात, बाबा का प्यार अनुभव करने लिए मुझे देह से न्यारा, देह के संबंधों में न्यारापन, एकदम न्यारा। मैं बिंदु, हर इंद्रियों से अपन को न्यारा, डिटैच करो। देखते हुए मैं आत्मा देख नहीं रही हूँ, सुनते हुए सुन नहीं रही हूँ। कान से डिटैच, आंखों से डिटैच, मुख से बोलते हुए आवाज से पार साइलेंस की ओर जा रही हूँ। हर इंद्रियों से अपन को न्यारा करते करते उस स्टॉप के अपने घर परम धाम में, अपने प्यारे बाबा के पास एकदम एकाग्र, एकदम आनंद में हम अभी सर्व संबंधों के प्यार में अनुभव करेंगे। क्योंकि दुनिया में जो आतंक है ना, जो दुख है, डर है, उसको मिटाना है। अभी हम ऐसा अनुभव करें, मुझे बाबा के उस प्यार की छत्र छाया, श्रीमत की छत्र छाया, सर्व संबंधों की पालना की छत्र छाया, इतना मजबूत छत्र छाया के अंदर बैठी हूँ, और विश्व की सारी आत्माएं इस छत्र छाया में आ जाए, ये हम बिल्कुल अनुभव करते जाएंगे। एकदम रिलैक्स होकर के मन को चारों ओर से विथड्रॉ करते हुए, मैं आत्मा बिंदु हूँ, लाइट हूँ। ದಿವ್ಯ ಸೀತಾರಾಮ್, ಎಲ್ಲ ಕಡೆಯಿಂದ ಮನಸ್ಸು ಬುದ್ಧಿಯನ್ನ ನಾನು ಅಂತರ್ಮುಖತೆಯ ಪ್ರಭಾವದಲ್ಲಿ ತನ್ನ ಆತ್ಮಸ್ವರೂಪದ ಕಡೆಗೆ ಗಮನ ಸೆಳೀತಾ ನಾನು ಅತಿ ಸೂಕ್ಷ್ಮ ಬಿಂದು,
ದಿವ್ಯ ಬಿಂದು, ಪ್ರಶಾಂತವಾದ ಬಿಂದು, ಅತಿ ಪ್ರಶಾಂತತೆಯ ಅನುಭವ ಮಾಡ್ತಿದ್ದೀನಿ. ಮನಸ್ಸಿನಿಂದ ವಿಚಾರಗಳನ್ನು ಮಾಡ್ತಾ ಬುದ್ಧಿಯಿಂದ ತನ್ನ ಸ್ವರೂಪವನ್ನು ನೋಡ್ತಾ ಇದ್ದೀನಿ. ನನ್ನ ಆತ್ಮ ಬಿಂದು. ಮನಸ್ಸು ಬುದ್ಧಿ ಎರಡನ್ನೂ ಯೋಗದಲ್ಲಿ ಏಕಾಗ್ರ ಮಾಡಬೇಕು. ಪರಿಚಿಂತನೆ ಅಲ್ಲ, ಯಾವ ಚಿಂತನೆಯನ್ನು ಮಾಡ್ತಿದ್ದೀನಿ ಅದನ್ನು ನೋಡ್ತಾ ಅನುಭವ ಮಾಡ್ತಿದ್ದೀನಿ. ದಿವ್ಯ ಪ್ರಕಾಶ ಬಿಂದು ನಕ್ಷತ್ರದ ಸಮಾನ ಹೊಳಿತಿದ್ದೀನಿ. ಭ್ರುಕುಟಿಯ ಅಕಾಲ ಸಿಂಹಾಸನದಲ್ಲಿ ನನ್ನ ಆತ್ಮ ಪ್ರಕಾಶವೇ ಪ್ರಕಾಶ. ಅಕಾಲ ಸಿಂಹಾಸನದಲ್ಲಿ ಏಕಾಗ್ರನಾಗ್ತಾ ಅತಿ ಶಾಂತಿಯ ಅನುಭವ ಮಾಡ್ತಿದ್ದೀನಿ. ನನ್ನ ಆತ್ಮ ಅತಿ ಶಾಂತ. ಫುಲ್ ಸ್ಟಾಪ್. ಮನಸ್ಸು ಬುದ್ಧಿಯ ಏಕಾಗ್ರತೆ ಸ್ವಸ್ವರೂಪದ ಮೇಲೆ. ಬಿಂದು ಮಾತ್ರ ಕಾಣ್ತಿದೆ. ಬಿಂದು ಸ್ವರೂಪದ ಏಕಾಗ್ರತೆ. ಪುನಃ ಪುನಃ ನಿಧಾನವಾಗಿ ನನ್ನ ಆತ್ಮ ಬಿಂದು ಅತಿ ಸೂಕ್ಷ್ಮ ಬಿಂದು ಈ ಅನುಭವ ಮಾಡ್ತಾ ಇನ್ನೂ ಆಳದ ಏಕಾಗ್ರತೆಯ ಅನುಭವ ಮಾಡ್ತಿದ್ದೀನಿ. ನನ್ನ ಆತ್ಮ ವಿದೇಹಿಯ ಶರೀರಿ.
ದೇಹದಿಂದ ಆಚೆ ತನ್ನದೇ ದೇಹವನ್ನು ಸಾಕ್ಷಿಯಾಗಿ ನೋಡ್ತಾ ಈ ವಸ್ತ್ರದಿಂದ ನ್ಯಾರ ಶರೀರದ ಪ್ರತಿ ಶುದ್ಧ ಸಂಕಲ್ಪಗಳನ್ನು ಮಾಡ್ತಾ ಸೈಲೆನ್ಸಿನ ಬಲ ತುಂಬ್ರಿ. ನನ್ನ ಶರೀರಿ ವಿದೇಹಿ ಬಿಂದು, ನನ್ನ ನಿಜ ಮನೆ ಪರಮಧಾಮ, ಟಾಪ್ की दुनिया, पंच तत्वों से पार की दुनिया, 5 ತತ್ವಗಳಿಗಿಂತ ದೂರದ ಜಗತ್ತು, ಎಲ್ಲ ಬಂಧನಗಳಿಂದ ಎಲ್ಲ ಪ್ರಭಾವಗಳಿಂದ ಬಹುದೂರ ದೂರ ಹೋಗ್ತಾ ಇದ್ದೀನಿ. ಬಿಯಾಂಡ್ ದ ಸ್ಪೇಸ್, ಬಿಯಾಂಡ್ ಕಾಸ್ಮಾಸ್, ಅತಿ ದೂರ ಕೆಂಪು ವರ್ಣದ ಪ್ರಕಾಶಮಯ ಲೋಕದಲ್ಲಿ ಅತಿ ಶಾಂತಿಯ ಪ್ರಪಂಚ, ಮುಕ್ತಿಧಾಮ, ಜಗತ್ತಿನ ಎಲ್ಲ ಭವಬಂಧನಗಳಿಂದ ಮುಕ್ತನಾಗಿ ಸಂಪೂರ್ಣ ಮುಕ್ತಿಯಲ್ಲಿ ಡೀಪ್ ಡೆಡ್ ಸೈಲೆನ್ಸ್, ಸನಾಟ ಶಾಂತಿ, ಸಂಕಲ್ಪಗಳು ಸ್ಟಾಪ್, deep silence, ಮುಕ್ತಿಯ ಸುಖದ ಸ್ವೀಟ್ ಸೈಲೆನ್ಸ್. ನನ್ನ ಆತ್ಮ ನನ್ನ ನಿಜ ಮನೆಯಲ್ಲಿ ಈ ವಿಶಾಲ ಬ್ರಹ್ಮಾಂಡದಲ್ಲಿ ನನ್ನ ನಿಜ ತಂದೆಯನ್ನು ಅಗಲಿ ಹೋಗಿ ಸಿಕ್ಕಿದಂತಹ ಪ್ರಾಣಪ್ರಿಯ ತಂದೆಯನ್ನು ನೋಡ್ತಾ ಇದ್ದೀನಿ. ಬಹು ಸಮೀಪ ಸನ್ಮುಖ ಬಾಬುವರ ಸುಂದರ ರೂಪವನ್ನು ನೋಡ್ತಿದ್ದೀನಿ. ಸತ್
ಚಿತ್ತಾನಂದ ಸಾಗರನ ದಿವ್ಯ ಜ್ಯೋತಿ ಸ್ವರೂಪವನ್ನು ನೋಡ್ತಾ ಇದ್ದೀನಿ. ಬಾಬಾ, ಜಗತ್ತಿನ ಎಲ್ಲ ಸುಂದರತೆ ನಿಮ್ಮಲ್ಲಿದೆ. ಎವರ್ ಪ್ಯೂರ್, ಪ್ಯೂರಿಟಿ ಇಸ್ ಬ್ಯೂಟಿ. ಶಿವ ಸುಂದರ. ಬಾಬಾ, ನಿಮ್ಮ ದಿವ್ಯ ದರ್ಶನ ಮಾಡ್ತಾ ನಾನು ಧನ್ಯನಾಗಿದ್ದೀನಿ. ಬಾಬಾ, ನಾನು ಕನಸಲ್ಲೂ ನೆನೆಸಲಿಲ್ಲ. ಜನ್ಮ ಜನ್ಮಾಂತರದ ಭಕ್ತಿಯ ಫಲ, ಜ್ಞಾನವನ್ನು ಕೊಟ್ಟು, ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟು, ಮೂರು ಲೋಕದ ಮೂರು ಕಾಲದ ಜ್ಞಾನವನ್ನು ಕೊಟ್ಟು, ತ್ರಿನೇತ್ರಿ ತ್ರಿಕಾಲದರ್ಶಿ ಮಾಸ್ಟರ್ ತ್ರಿಲೋಕಿನಾಥನನ್ನಾಗಿ ಮಾಡಿದ್ದೀರ. ನೀವು ಬಂದಿರೋದು, ಜ್ಞಾನ ಕೊಡ್ತಿರೋದು, ಓದಿಸ್ತಿರೋದೇ ನಿಮ್ಮ ಅದ್ಭುತ ಪ್ರೀತಿ. ನಿಸ್ವಾರ್ಥ ಪವಿತ್ರ ಪ್ರೀತಿಯ ಅನುಭವ ಮಾಡ್ತಿದ್ದೀರಿ. ಬಾಬಾ, ನನ್ನ ಸದ್ಗತಿ ಮುಕ್ತಿ, ಜೀವನ್ಮುಕ್ತಿಗೆ ಇಂತಹ ಅತಿ ಶ್ರೇಷ್ಠ ಜ್ಞಾನ ಕೊಡ್ತಿದ್ದೀರಾ. ತಂದೆಯಾಗಿ ಅತಿಯಾದ ಪ್ರೀತಿಯನ್ನು ಕೊಡ್ತಾ, ಎಲ್ಲ ಜ್ಞಾನ ಗುಣ ಶಕ್ತಿಯನ್ನು ಆಸ್ತಿಯಾಗಿ ಕೊಡ್ತಾ, ಶಿಕ್ಷಕನಾಗಿ ನಿತ್ಯ ಓದಿಸ್ತಾ, ಸದ್ಗುರುವಾಗಿ ವರದಾನಗಳ ಪಾಲನೆ ಮಾಡ್ತಾ, ಸಖನಾಗಿ ಪ್ರತಿ ಗಳಿಗೆಯ ಸಹಯೋಗ ಕೊಡ್ತಾ, ಬಂಧುವಾಗಿ, ಮಗನಾಗಿ, ಸರ್ಜನಾಗಿ, ಸಾಜನಾಗಿ ಎಲ್ಲ ಸಂಬಂಧಗಳ ನಿಸ್ವಾರ್ಥ ಪವಿತ್ರ ಪ್ರೀತಿಯ
ನಿರಂತರದ ಅನುಭವ ಮಾಡಿಸ್ತಾ ನನ್ನನ್ನು ನಿರ್ವಿಘ್ನನನ್ನಾಗಿ ನಿಶ್ಚಿಂತನನ್ನಾಗಿ ಮಾಡಿದ್ದೀರಾ ಬಾಬಾ. ನಿಮ್ಮ ಪ್ರೀತಿಯ ಮಡಿಲಲ್ಲಿ, ಪ್ರೀತಿಯ ಛತ್ರ ಛಾಯೆಯಲ್ಲಿ ನಾನು ಅತೀ ಸುರಕ್ಷಿತತೆಯ ಅನುಭವ ಮಾಡ್ತಿದ್ದೀನಿ. कितना धन्यवाद करे, शुक्रिया करे बाबा, शुक्रिया. ಅತಿಯಾದ ಪ್ರೀತಿಯ ಅನುಭವ ಮಾಡ್ತಿದ್ದೀನಿ. I am in the deep embrace of divine light. ಬಾಬಾ, ನೀವು ಬರಲಿಲ್ಲ ಅಂದರೆ ನಮ್ಮನ್ನು ಯಾರು ಪಾವನ ಮಾಡ್ತಿದ್ರು? ನಮ್ಮನ್ನು ಯಾರು ಪಾರು ಮಾಡ್ತಾ, ಪಾವನ ಮಾಡ್ತಾ ಸುಖಿಯನ್ನಾಗಿ ಮಾಡ್ತಿದ್ರು? ಎಷ್ಟು ಥ್ಯಾಂಕ್ಸ್ ಹೇಳಿ ಬಾಬಾ. ಇದೆಷ್ಟು ದೊಡ್ಡ ಕೃಪೆ ನಿಮ್ಮದು. ದಯೆ ನಿಮ್ಮದು. ಬಾಬಾ, ನಿಮ್ಮ ನಿರಂತರ ಶೀತಲ ಮಡಿಲು ನನ್ನ ನೆಮ್ಮದಿಯ ಸ್ಥಾನವಾಗಿದೆ. ನಿಮ್ಮ ಹೃದಯದ ಶೀತಲತೆ ನನ್ನನ್ನು ಶೀತಲ ಶಾಂತನನ್ನಾಗಿ ಮಾಡಿದೆ. ನಿಮ್ಮ ನಿಸ್ವಾರ್ಥ ಪ್ರೀತಿ ನನ್ನನ್ನು ಸಮರ್ಥ ಶಕ್ತಿಶಾಲಿಯನ್ನಾಗಿ ಮಾಡಿದೆ. ನಿಮ್ಮ ಬೇಹದ್ ಪ್ರೀತಿ ನನ್ನ ಎಲ್ಲ ನಿರ್ಬಲತೆಗಳಿಂದ ಮುಕ್ತನನ್ನಾಗಿ ಮಾಡ್ತಾ ಸದಾ ಶಕ್ತಿಶಾಲಿ, ಸದಾ ಮಾಸ್ಟರ್, ಸರ್ವಶಕ್ತಿವಾನ್ ಮಾಡಿದೆ. कौन करेगा इतना प्यार?
ಬಾಬಾ, ನಿಮ್ಮ ಎಲ್ಲ ಸಂಬಂಧಗಳ ಪ್ರೀತಿಯ ಮಡಿಲು ನನ್ನ ಸುರಕ್ಷಿತವಾದ ನೆಮ್ಮದಿಯ ಸ್ಥಾನವಾಗಿದೆ. आपके गोद में छिपे रहना ही मेरा सेफ्टी. गहरी सन्नाटा, स्वीट साइलेंस. ಬಾಬಾ, ಇಡೀ ವಿಶ್ವಕ್ಕೆ, ವಿಶ್ವದ ಆತ್ಮಗಳಿಗೆ ನಿನ್ನ ಈ ನಿಸ್ವಾರ್ಥ ಪ್ರೀತಿಯ, ಪವಿತ್ರ ಪ್ರೀತಿಯ, ಶಕ್ತಿಶಾಲಿ ಪ್ರೀತಿಯ ಪ್ರಕಂಪನಗಳನ್ನು ಹಾಡ್ತಾ ಇದ್ದೀನಿ. ಎಲ್ಲ ಆತ್ಮಗಳು ನಿನ್ನ ಈ ಪ್ರೀತಿಯ ಮಡಿಲಲ್ಲಿ, ಅನುಕಂಪದ ಮಡಿಲಲ್ಲಿ, ದಯೆಯ ಮಡಿಲಲ್ಲಿ ಸುರಕ್ಷಿತವಾಗಿರಲಿ. ನೆಮ್ಮದಿಯಾಗಿರಲಿ, ಆರೋಗ್ಯವಾಗಿರಲಿ. ಬಾಬಾ, ನಿಮ್ಮ ಪ್ರೀತಿ ನನ್ನ ಆತ್ಮನನ್ನು ಪಾವನ ಮಾಡ್ತಿದೆ. ನಿಮ್ಮ ಈ ಪ್ರೀತಿಯ ಜ್ವಾಲೆ ಅನೇಕ ಜನ್ಮಗಳ ಸಂಸ್ಕಾರಗಳನ್ನು ಭಸ್ಮ ಮಾಡ್ತಿದೆ. ನಿಮ್ಮ ಈ ಪವಿತ್ರ ಪ್ರೇಮದ ಮಡಿಲಲ್ಲಿ ಸಂಪೂರ್ಣ ಪವಿತ್ರತೆಯ ಶೀತಲ ಕಿರಣಗಳನ್ನು ಅನುಭವ ಮಾಡ್ತಿದ್ದೀನಿ. ಕೋಟಿ ಚಂದ್ರಮನ ಶೀತಲ ಪವಿತ್ರ ಪ್ರಕಾಶ ನನ್ನ ಆತ್ಮನ ಮೇಲೆ ಬರ್ತಿದೆ. ಸಂಪೂರ್ಣ ಪರಿವರ್ತನೆಯ ಶಕ್ತಿಯ ಅನುಭವ ಮಾಡ್ತಿದ್ದೀನಿ.
ಅತಿ ಸೂಕ್ಷ್ಮ ಬಿಂದು ತನ್ನಾನಾದಿ ಪವಿತ್ರ ಸ್ವರೂಪದ ಅನುಭವ ಮಾಡ್ತಿದ್ದೀನಿ. ಪವಿತ್ರತೆಯ ಶಕ್ತಿಶಾಲಿ ಪ್ರಕಂಪನಗಳನ್ನು ಇಡೀ ವಿಶ್ವದ ವಾಯುಮಂಡಲದಲ್ಲಿ ಹರಡ್ತಿದ್ದೀನಿ. ಬಾಬಾ, ನಿಮ್ಮ ಮಡಿಲಲ್ಲಿ ನಿಮ್ಮ ಅತಿಯಾದ ಪ್ರೇಮ, ಯಾವ ಪ್ರೀತಿಯಲ್ಲಿ ಅತಿಯಾದ ಅನುಕಂಪ, ದಯೆ, ನನ್ನ ಆತ್ಮನನ್ನ ಮುಕ್ತನನ್ನಾಗಿ ಮಾಡೋ, ಕಲ್ಯಾಣ ಮಾಡ್ತಕ್ಕಂಥ ಕಾಳಜಿಯನ್ನ ನಿಮ್ಮ ಕೃಪೆಯನ್ನು ಅನುಭವ ಮಾಡ್ತಿದ್ದೀನಿ. ಯಾವ ಪ್ರೀತಿಯಲ್ಲಿ ಸರ್ವಸ್ವ ಅಡಕವಾಗಿದೆ, मीठे बाबा, न मन में न चित्त में था, आप आएंगे, इतना प्यार करेंगे, पालना करके हमें पात्र बनाएंगे. आपके प्यार में सर्व खजाने भरा हुआ है. आनंदवे आनंद,
ನಿಮ್ಮ ಸುಂದರ ಸ್ವರೂಪ, ನಿಮ್ಮ ಈ ನಿಸ್ವಾರ್ಥ ಪ್ರೀತಿಯ ಪಾಲನೆ ಅನುಭವ ಮಾಡ್ತಾ ಆನಂದದ ಅನುಭವ ಮಾಡ್ತೀವಿ. ಬಾಬಾ, ನೀವು ಸತ್ತ ಚಿತ್ ಆನಂದ ಸಾಗರನ ಮಡಿಲಲ್ಲಿ ವೃತ್ತಿ ಚಿತ್ತದ ಪವಿತ್ರತೆಯಲ್ಲಿ ಆನಂದವೇ ಆನಂದ. ಶುಕ್ರಿಯಾ ಬಾಬಾ. ಶುಕ್ರಿಯಾ. ಬಾಬಾ, ನೀವು ಗುಣಸಾಗರನ ಮಡಿಲಲ್ಲಿ ಎಲ್ಲ ಗುಣಗಳ ಅನುಭವ ಮಾಡ್ತಿದ್ದೀನಿ. ನೀವು ಸರ್ವಶಕ್ತಿವಂತನ ಮಡಿಲಲ್ಲಿ, ನನ್ನ ಮಾಸ್ಟರ್ ಸರ್ವಶಕ್ತಿವಾನ್, ಎಲ್ಲ ಶಕ್ತಿಗಳ ಸಕಾಶದ ಅನುಭವ ಮಾಡ್ತಿದ್ದೀನಿ. ಪ್ರಕಾಶವೇ ಪ್ರಕಾಶ. ಲೈಟ್ ಹೌಸ್ ಮೈಟ್ ಹೌಸ್ ಆಗಿದೆ. ಬಾಬಾ, ನೀವು ವೃಕ್ಷಪತಿಯ ಮಡಿಲಲ್ಲಿ ನನ್ನ ಮಾಸ್ಟರ್ ಬೀಜ ಸ್ವರೂಪನಾಗಿ ಜ್ವಾಲಾ ಸ್ವರೂಪದ ಅನುಭವ ಮಾಡ್ತಿದ್ದೀನಿ. ಲೈಟ್ ಹೌಸ್ ಮೈಟ್ ಹೌಸ್.
ಇಡೀ ವಿಶ್ವದ ವಾಯುಮಂಡಲದಲ್ಲಿ ಸರ್ವಶಕ್ತಿಗಳ ಕಿರಣಗಳನ್ನು ಹರಡ್ತಿದ್ದೀನಿ. ವಿಶ್ವದ ಆತ್ಮಗಳು ಸುಖ ಶಾಂತಿಯಲ್ಲಿ ಬಾಬಾ ನಿಮ್ಮ ಮಡಿಲಲ್ಲಿ ಸುರಕ್ಷಿತವಾಗಿರಲಿ. ಓಂ ಶಾಂತಿ. वे 5 स्वरूप का विशेष अनुभव करो. एक एक स्वरूप की गहराई में जाओ.